ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪ, ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯ ಅಂತ ಜ್ಞಾನ ಭಾರತಿ ಠಾಣೆಯಲ್ಲಿ ಕೇಸ್. ನಿರ್ದೇಶಕ ಎಸ್ ನಾರಾಯಣ್ಗೆ ನೋಟಿಸ್ ಕೊಡಲು ಪೊಲೀಸರ ಸಿದ್ಧತೆ, ಜೊತೆಗೆ ಪುತ್ರ ಹಾಗೂ ಪತ್ನಿಗೂ ಹೋಗಲಿದೆ ನೋಟಿಸ್. 3 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಇವತ್ತೇ ನೋಟಿಸ್ ಸಾಧ್ಯತೆ. ಮದ್ದೂರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪ, ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಎಫ್ಐಆರ್. ಸುಮಟೋ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರ ತನಿಖೆ. ಮದ್ದೂರಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸ್. 29 ಆರೋಪಿಗಳನ್ನು ಗುರುತಿಸಿರುವ ಪೊಲೀಸರು. ತಲೆ ಮರೆಸಿಕೊಂಡಿರುವ ಇನ್ನೂ 7 ಜನರ ಶೋಧಕ್ಕಾಗಿ 3 ವಿಶೇಷ ತಂಡ ರಚನೆ. ಬಂಧಿತ 22 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಹಿನ್ನೆಲೆ 22 ಜನರನ್ನ ಮತ್ತೆ ಕಸ್ಟಡಿ ಪಡೆಯೋಕೆ ನಿರ್ಧಾರ. ಇವತ್ತು ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿರುವ ಪೊಲೀಸರು. ಬುರುಡೆ ಕೇಸಲ್ಲಿ ಪಾತ್ರಧಾರಿ ಸೂತ್ರಧಾರಿಗಳು ಯಾರೆಂಬುದು ಪತ್ತೆ. ಸಾಕ್ಷಿಗಳಿದ್ರೂ ಚಿನ್ನಯ್ಯ ಹೊರತುಪಡಿಸಿದ್ರೆ ಇನ್ನೂ ಆಗಿಲ್ಲ ಹಲವರ ಬಂಧನ. ಎಸ್ಐಟಿ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ಸತ್ಯದ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದ್ರೂ ತಕ್ಕ ಶಿಕ್ಷೆ ಅನುಭವಿಸಬೇಕು. ನನ್ನ 3 ಮೊಬೈಲ್ಗಳನ್ನು ಎಸ್ಐಟಿಗೆ ಒಪ್ಪಿಸಿದ್ದೇನೆ. ಎಫ್ಎಸ್ಎಲ್ನಲ್ಲಿ ಏನಾದರೂ ಸಿಕ್ಕರೆ ಅದನ್ನು ಕೋರ್ಟ್ಗೆ ಒಪ್ಪಿಸ್ತಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿ ಬಳಿ ಜಯಂತ್ ಟಿ ಪ್ರತಿಕ್ರಿಯೆ. ಆಮೆಗತಿಯಲ್ಲಿ ಸಾಗ್ತಾ ಇರೋ ವೈಟ್ ಟಾಪಿಂಗ್ ಕಾಮಗಾರಿ. ಬೆಂಗಳೂರಲ್ಲಿ 97 ರಸ್ತೆಗಳಲ್ಲಿ ನಡೆಯುತ್ತಿರುವ ವೈಟ್ ಟಾಪಿಂಗ್. ಪಾಲಿಕೆ ಅಗೆದಿದ್ದ ರಸ್ತೆಗಳೆಲ್ಲ ಈಗ ಕೆಸರು ಗದ್ದೆ. ತಿಂಗಳುಗಳು ಕಳೆದರೂ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರ ಆಕ್ರೋಶ. ಸರ್ಕಾರಕ್ಕೆ ಮತ್ತೆ ಶುರುವಾದ ಒಳ ಮೀಸಲಾತಿ ಸಂಕಷ್ಟ. 63 ಸ್ಪರ್ಶ್ಯ ಸಮುದಾಯಗಳ ಆಕ್ರೋಶ ಕಂಟ್ರೋಲ್ ಮಾಡಕ್ಕೆ ಸಚಿವರಿಗೆ ಸೂಚನೆ. ಮಾತುಕತೆ ನಡೆಸುವಂತೆ ಸಮುದಾಯದ ಶಾಸಕರು ಸಚಿವರಿಗೆ ಸಿದ್ದರಾಮಯ್ಯ ಸೂಚನೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ. ಇಂದಿನ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ತೀರ್ಮಾನ. ಮಹತ್ವ ಪಡೆದುಕೊಂಡ ಸಿಎಂ ನೇತೃತ್ವದ ಮೀಟಿಂಗ್. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ಆಹ್ವಾನ. ವಿವಾದ. ಸರ್ಕಾರದ ನಡೆ ಪ್ರಶ್ನಿಸಿ ಹೈಕೋರ್ಟ್ಗೆ ಮತ್ತೊಂದು ಪಿಐಎಲ್. ಸರ್ಕಾರ ತನ್ನ ಆದೇಶ ವಾಪಸ್ ಪಡೆಯುವಂತೆ ನಿರ್ದೇಶನ ನೀಡಬೇಕೆಂದು ಎಚ್ಎಸ್ ಗೌರವ್ ಅನ್ನೋರಿಂದ ಅರ್ಜಿ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ಗೆ ಕೊಂಚ ನಿರಾಳ. ಬೆಳಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡೋದಕ್ಕೆ ಅವಕಾಶ. ಸ್ವಲ್ಪ ಮಟ್ಟಿಗೆ ಬಿಸಿಲು ನೋಡಿ ರಿಲ್ಯಾಕ್ಸ್. ವರ್ಷದ ಯುವತಿಯ ಜೊತೆ 42 ವರ್ಷದ ವ್ಯಕ್ತಿ ಡೇಟಿಂಗ್. ಆನ್ಲೈನ್ ಆಪ್ನಲ್ಲಿ ಪರಿಚಯ. ಮದುವೆ ಹೆಸರಲ್ಲಿ ಲವ್, ಸೆಕ್ಸ್, ದೋಖಾ. ಮದುವೆ ಆಗು ಅಂದಿದ್ದಕ್ಕೆ ನಿನ್ನ ಮೇಲೆ ಕೇಸ್ ಹಾಕ್ತೀವಿ ಅಂತ ಧಮಕಿ. ಕೊಡಗೇಹಳ್ಳಿ ಪೊಲೀಸರಿಂದ ಆರೋಪಿ ಮುದಿತ್ ದಾರಿಯಾನ್ ಅರೆಸ್ಟ್. ಚಾಲಕನ ನಿಯಂತ್ರಣ ತಪ್ಪಿ ಜ್ಯೂಸ್ ಅಂಗಡಿಗೆ ನುಗ್ಗಿದ ಲಾರಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅಪಘಾತ. ಮುರಿದ ಅಂಗಡಿ ಶಟರ್, ಬಿದ್ದೇ ಬಿಡ್ತು ಗೋಡೆ. ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಾಪಾಯ ಇಲ್ಲ. ಕಲಬುರಗಿಯಲ್ಲಿ ವರುಣನ ಅಬ್ಬರ. ಪಡಸವಾಳಿ ಗ್ರಾಮದಲ್ಲಿ ಸೇತುವೆ ಸಂಪೂರ್ಣ ಮುಳುಗಡೆ. ಉದಯನಗರ ಬಡಾವಣೆ ರಸ್ತೆಗಳು ಸಂಪೂರ್ಣ ಜಲಾವೃತ. ಕೊಪ್ಪಳದಲ್ಲಿ ವರುಣಾರ್ಭಟಕ್ಕೆ ತುಂಬಿ ಹರಿದ ರಾಜಕಾಲುವೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿದ ಮಳೆ ನೀರು. ಗಂಗಾವತಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. 3 ನೋಟಿಸ್ಗೆ ಕ್ಯಾರೆ ಎನ್ನದ ಗಾಯಕ ಸೋನು ನಿಗಮ್. ಮತ್ತೆ ಕೋರ್ಟ್ಗೆ ಹೋಗೋಕೆ ಮುಂದಾದ ಪೊಲೀಸರು. ಹೈಕೋರ್ಟ್ ಆದೇಶ ತೆರವು ಮಾಡಿಸಲು ಪತ್ರ ಬರೆಯಲು ಸಜ್ಜು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.